ನಮಸ್ಕಾರ ಸ್ನೇಹಿತರೆ, ನಾನು ಯಶುಪ್ರಸಾದ್. ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋನೇ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಸರ್ವೇಭ್ಯೋ ಗುರುಭ್ಯೋ ನಮಃ. ಇದು ಒಂದು ಜಾತಕದ ಅನಾಲಿಸಿಸ್, ಒಂದೇ ಎರಡಲ್ಲ, ತುಂಬ ಜಾತಕದಲ್ಲಿ ಇಂತಹ ಸಮಸ್ಯೆಗಳಿರುವಂಥವ್ರನ್ನ ನೋಡಿದ ಮೇಲೆ ನನಗಿದೊಂದು ಯೋಗದ ಬಗ್ಗೆ ನಿಮಗೆ ವಿಚಾರ ಮಾಡಿ ಹೇಳಬೇಕು ಅನ್ನಿಸ್ತು. ರಿಯಾಲಿಟಿ ಇದು. ನಮಗೆ ಪೂರ್ವಾರ್ಜಿತವಾಗಿ ಬಂದಂತಹ, ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಗಳೆಲ್ಲ ಒಬ್ಬ ಜಾತಕನ ತಲೆಮಾರಿಗೆ ಬಂದು ಸೇರಿರುತ್ತೆ. ಆದರೆ ಅವನು ಯಾವುದೋ ಕಾರಣಗಳಲ್ಲಿ, ಯಾವುದೋ ಸಮಸ್ಯೆಗಳಲ್ಲಿ ಇಡೀ ಆಸ್ತಿಯೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ. ಬಂದಂಥದ್ದನ್ನೆಲ್ಲ ಮಾರ್ತಾ ಇರ್ತಾನೆ. ಬರುವಂತಹ ದುಡ್ಡುಗಳು ಅವನ ಕೈಲಿ ಸೇರ್ತಾ ಇರೋದಿಲ್ಲ, ಎಲ್ಲವನ್ನೂ ಕಳ್ಕೊಳ್ತಾ ಇರ್ತಾನೆ. ಏನೇ ಬಂದರೂ ಕಳೀತಾ ಇರ್ತಾನೆ. ಅವನೇ ಸ್ವಯಂ ಸಂಪಾದನೆ ಮಾಡಿದ್ರೂ ಕೂಡ ಅವನಿಂದ 10 ಪೈಸೆ ಅವನು ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಒಂದಷ್ಟು ಕಾಲಘಟ್ಟವಾದ ನಂತರ ಅವನು ಮತ್ತೆ ಹಣವನ್ನು ಸಂಪಾದನೆ ಮಾಡುವಂಥದ್ದು. ಇಲ್ಲಿ ಧನಯೋಗಕ್ಕೆ ನಾನು ಹೇಳ್ತಾ ಇಲ್ಲ. ಇಲ್ಲಿ ಜಾತಕನಲ್ಲಿ ಶಕಟ ಯೋಗ ಅಂತ ಒಂದು ಯೋಗ. ಈ ಶಕಟ ಯೋಗ ಕೊಡುವಂಥವ್ರು ಯಾರು? ಗುರು ಮತ್ತು ಚಂದ್ರರು. ಗುರು ಚಂದ್ರರು ಶುಭಗ್ರಹರು, ಬಹಳ ಶುಭಗ್ರಹರು. ಆದರೂ ಕೂಡ ಇವರಿಬ್ಬರು ನೀಡುವಂತಹದ್ದು ಈ ಯೋಗಗಳು ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಳ್ಳುವಂಥದ್ದು, ಆ ಜಾತಕನಿಗೆ ದುರಹಂಕಾರ ನೀಡುವಂಥದ್ದು, ಆ ಜಾತಕನಿಗೆ ಬಂಧು ಮಿತ್ರರಲ್ಲಿ ದ್ವೇಷ ಆಗುವಂಥದ್ದು, ಇದೆಲ್ಲ ಆಗೋ ಸಾಧ್ಯತೆಗಳು ಈ ಯೋಗ ಕೊಡುತ್ತೆ. ಅಂದರೆ ಹೇಗಿರಬೇಕು? ಜಾತಕದಲ್ಲಿ ಗುರುವಿನಿಂದ ಚಂದ್ರ 6ರಲ್ಲೋ 12ರಲ್ಲೋ 8ರಲ್ಲೋ ಈ ದುಸ್ಥಾನಗಳಲ್ಲಿ ಚಂದ್ರನೂ ದುಸ್ಥಾನದಲ್ಲಿದ್ದು ಗುರುವಿನಿಂದ ದುಸ್ಥಾನದಲ್ಲಿ ಇದ್ದಾಗ ಈ ಯೋಗಗಳು ಉತ್ಪತ್ತಿಯಾಗುತ್ತದೆ. ಇಲ್ಲಿ ಒಂದು ವೇಳೆ ಈ ಜಾತಕನಲ್ಲಿ ಒಂದು ಜಾತಕ ಅನಾಲಿಸಿಸ್ ಮಾಡ್ತಾ ಇದೆ, ಸುಮಾರು ಒಂದು 7-8 ಜಾತಕಗಳನ್ನ ನೋಡಿದಾಗಲೂ ಕೂಡ ಕೆಲವೊಬ್ಬರಲ್ಲಿ ಇಂತಹ ಸಮಸ್ಯೆಗಳಿರುತ್ತೆ. ಅದಕ್ಕೆ ಶಕಟ ಯೋಗಗಳು ಅಂತ. ಗುರು ಶುಭಗ್ರಹ, ಚಂದ್ರ ಶುಭಗ್ರಹ. ಆದರೆ ಇವರಿಬ್ಬರು ಷಷ್ಠಾಷ್ಟಕದಲ್ಲಿ ಬಂದು ಆ ಷಷ್ಠಾಷ್ಟಕ ದುಸ್ಥಾನವಾಗೋಗ್ಬಿಟ್ಟಾಗ ಇಲ್ಲಿ ಈ ಯೋಗ ಬಂದ್ಬಿಡುತ್ತೆ. ಬಂಧು ಮಿತ್ರರಲ್ಲಿ ಅವನು ವಿನಾಕಾರಣ ಆಸ್ತಿ ವಿಚಾರವಾಗಿ ಜಗಳಗಳು, ಮನೆಗಳಲ್ಲಿ ಸಂಬಂಧಗಳಲ್ಲಿ ಜಗಳಗಳು, ಸಾಮಾನ್ಯವಾಗಿ ದಾಯಾದಿ ಮತ್ಸರಗಳು ಆಗುವಂಥದ್ದು ಈ ಶಕಟ ಯೋಗ ಇರುವಂಥವರಿಗೆ ಅತಿ ಹೆಚ್ಚು ಇರುತ್ತೆ. ಗುರು ಎಲ್ಲರೂ ಇರಲಿ, ಚಂದ್ರ ಎಲ್ಲರೂ ಇರಲಿ, ಒಂದು ವೇಳೆ ಗುರು ವ್ಯಯದಲ್ಲಿದ್ದು ಚಂದ್ರ 6ರಲ್ಲಿದ್ದುಬಿಟ್ರಂತೂ ಅಲ್ಲಿ 100% ಈ ಶಕಟ ಯೋಗಗಳು ಜಾಸ್ತಿ ಇರುತ್ತೆ. ಯಥಾವತ್ತು ಗುರುವಿನಿಂದ ದುಸ್ಥಾನಗಳಲ್ಲಿ ಚಂದ್ರ ಇರಬಾರ್ದು ಅನ್ನೋದನ್ನು ಕೂಡ ಈ ಶಕಟ ಯೋಗ ನೀಡುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಆಟೋಮೆಟಿಕ್ಕಾಗಿ ಸ್ವಲ್ಪ ದಿನಗಳಾದಮೇಲೆ, ಒಂದು 36-40 ವರ್ಷಗಳಾಯಿತು ಅಂತಂದಮೇಲೆ ಆಟೋಮೆಟಿಕ್ಕಾಗಿ ಅವನು ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ನಿಧಾನವಾಗಿ ಪಡ್ಕೊಳ್ಳುವಂತಹ ಯೋಗ ಬರುತ್ತೆ. ಅದಕ್ಕೆ ತಕ್ಕನಾದಂತಹ ಬೇರೆ ಗುರುವಿನ ಜೊತೆಗೆ ಗುರು ಬೇರೆ ಎಲ್ಲಿ ದೃಷ್ಟಿ ಬೀರ್ತಾನೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ ನಾನು ಕೇವಲ ಈ ಶಕಟ ಯೋಗ, ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳ್ಕೊಂಡಿರೋವಂಥದ್ದು, ತಂದೆ ಸಂಪಾದನೆ ಮಾಡಿಟ್ಟಿರುವಂತಹ ದುಡ್ಡನ್ನು ಅನಾಯಾಸವಾಗಿ ಖರ್ಚು ಮಾಡುವಂತಹದ್ದು, 10 ಪೈಸಾ ಕೈಯಲ್ಲಿ ಇಟ್ಕೊಳ್ಳದೆ ಇರುವಂಥದ್ದು, ಈ ಯೋಗಗಳು ಈ ಶಕಟ ಯೋಗದಲ್ಲಿ ಒಬ್ಬ ಜಾತಕನಿಗೆ ಸಿಗುತ್ತದೆ. ಅದಕ್ಕೆ ಪರಿಹಾರ ಏನು ಮಾಡಬೇಕು? ಚಂದ್ರನನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಗುರುವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಗುರು ಇಲ್ಲಿ ಯಾವುದೋ ದಶಾ ನಡೀತಿದೆ ಅನ್ನೋದನ್ನು ಫಸ್ಟು ನೋಡ್ಕೋಬೇಕು. ಆ ದಶಾ ಕಾಲದಲ್ಲಿ ಯಾವ ದಶೆ, ಯಾವ ದಶಾನಾಥ ಎಲ್ಲಿದ್ದಾನೆ ಅನ್ನೋದನ್ನು ಫಸ್ಟು ನೋಡ್ಕೋಬೇಕು. ಅಂದರೆ ಇದನ್ನು ಒಂದ್ಸಲ ನಾವು ಜಾತಕ ಅನಾಲಿಸಿಸ್ ಮಾಡಲೇಬೇಕು. ಇಲ್ಲಿ ಅದಕ್ಕೆ ಪರಿಹಾರಾರ್ಥವಾಗಿ ಚಂದ್ರನಿಗೆ ಸೋಮವಾರಗಳಲ್ಲಿ ಸೋಮೇಶ್ವರನ ಅಥವಾ ಚಂದ್ರಮೌಳೇಶ್ವರನ ದರ್ಶನ ಮಾಡುವಂಥದ್ದು, ಗುರುವಿನ ದರ್ಶನ ಮಾಡುವಂಥದ್ದು, ಗುರುಗ್ರಹವನ್ನೇ ದರ್ಶನ ಮಾಡುವಂಥದ್ದು ಇಲ್ಲಿ ವಿಶೇಷವಾದಂಥದ್ದು. ಸಣ್ಣ ಪುಟ್ಟ ಪರಿಹಾರಗಳು ನೀವೇ ಮಾಡಿಕೊಳ್ಳುವಂಥದ್ದು. ಗುರು ದರ್ಶನನೇ ಅರ್ಧ ಪರಿಹಾರ ಮಾಡುತ್ತೆ. ಚಂದ್ರ ಈಶ್ವರನ ದರ್ಶನನೇ ಅರ್ಧ ಪರಿಹಾರ ಆಗುತ್ತೆ. ಇದನ್ನು ನೋಡಿ ಒಂದು ಸಲ ಜಾತಕವನ್ನು ನೋಡಿದ ಮೇಲೇ ನಾವು ಪೂರ್ಣವಾಗಿ ವಿವರಿಸಬಹುದು. ಥ್ಯಾಂಕ್ ಯು ವೆರಿ ಮಚ್.